ಈ ರೀತಿ ಭಾಷಣವನ್ನ ಮುಂದುವರಿಸ್ತಾ ಇದ್ದಾರೆ. ನಮ್ಮದು ಮನೆಯೊಂದು 3 ಬಾಗ್ಲ, ಅವ್ರದ್ದು ಊರೆಲ್ಲ ಬಾಗ್ಲಾಗ್ಬಿಟ್ಟಿದೆ. ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ನನಗೆ ಅಗ್ರಿಮೆಂಟ್ ಪ್ರಕಾರ ಕೊಡಬೇಕು ಅಂತ. ಪರಮೇಶ್ವರ್ ನಾವೇನು ಕಳ್ಳಕಾಯಿ ತಿನ್ನಕ ಪಾರ್ಟಿಯಲ್ಲಿ ಇರೋದು ಅಂತ ಹೇಳಿದ್ದಾರೆ. ಕೆ ಎಚ್ ಮುನಿಯಪ್ಪ ಏನು ಹೇಳಿದ್ದಾರೆ, ಅಗ್ರಿಮೆಂಟ್ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ದಾರೆ. ಇವತ್ತು ಕೃಷ್ಣ ಬೈರೇಗೌಡ ಯಾರ್ಯಾರ ಹಣೆ ಬರ ಏನೇನು ಇರ್ತದೋ ಆಗ್ತೈತೆ ಅಂತ. ಸಿದ್ದರಾಮಯ್ಯ ಅವತ್ತು ಹೇಳಿದ್ದಾರೆ, ಇದು ನಂದು ಕೊನೆ ಅಂತ್ಯದ ಕಾಲದಲ್ಲಿ ನಾನಿದ್ದೀನಿ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ, ನಮ್ದು ಮನೆಯೊಂದು 3 ಬಾಗಿಲು, ಅವ್ರದ್ದು ಊರೆಲ್ಲ ಬಾಗಿಲು. ಯತ್ನಾಳ್ ಅವ್ರ ಬಗ್ಗೆ ಯಾಕೆ ಸಾಪ್ಕಾರಣ ಬಿಜೆಪಿ ನಾಯಕರಿಗೆ? ಇಲ್ಲ ಎಲ್ಲ ಮುಗಿದ ಅಧ್ಯಾಯ. ಯತ್ನಾಳ್ ವಿಧಾನಸಭೆ ಒಳಗಡೆ ಈ ವಕ್ಫ್ ಬೋರ್ಡ್ ವಿಚಾರವಾಗಿ ಅವರು ಕೂಡ ನಾನು ಮಾತಾಡ್ತೀನಿ, ಪ್ರಸ್ತಾವನೆ ಮಾಡ್ತೀನಿ, ಅವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ವಿಜಯೇಂದ್ರ ಅವರು ಕೂಡ ಮಾತಾಡ್ತಾರೆ. ವಿಧಾನಸಭೆ ಒಳಗಡೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾರೆ. ಈಗ ಬಾಲು ಡೆಲ್ಲಿಯಲ್ಲಿದೆ, ಹೈಕಮಾಂಡ್ ಅಲ್ಲಿದೆ. ಅದು ಏನ್ ತೀರ್ಮಾನ ಮಾಡುತ್ತೋ ಅದನ್ನೆಲ್ಲರೂ ವಿಜಯೇಂದ್ರ ಮತ್ತು ಯತ್ನಾಳ್ ಫೈಟ್ ಏನಂದ್ರೆ ಹಿನ್ನಡೆ ಮುನ್ನಡೆ ಅನ್ನುವಂತ ಮಾತು ಬರ್ತಾ ಇದೆ. ಅವ್ರು ಮುನ್ನಡೆ ಬಂದ್ರು, ಇವ್ರು ಹಿನ್ನಡೆ ಬಂದ್ರು. ಏನೇ ಮಾಡಿದ್ರು ಕೂಡ ಯತ್ನಾಳ್ ಅವ್ರ ಮೇಲೆ ಕ್ರಮ ತಗೊಳ್ಳಲ್ಲ. ಇಲ್ಲಿ ವಿಜಯೇಂದ್ರ ಯತ್ನಾಳು ಮುನ್ನಡೆ ಅಲ್ಲ, ಬಿಜೆಪಿ ಮುನ್ನಡೆ ಅಷ್ಟೇ.